ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕವಾಗಿ ಕುಸಿತಗೊಂಡಿದೆ. ಮತ್ತೊಮ್ಮೆ ಇದೇ ಆಗಿದೆ. ಡಾಲರ್ ಎದುರು ನೆಲಕಚ್ಚಿರುವಂತಹ ಭಾರತೀಯ ರೂಪಾಯಿ. ಇನ್ನು ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಕುಸಿತ ಕಂಡಿರುವಂತದ್ದು ಮತ್ತಷ್ಟು ಇಲ್ಲಿ ನಷ್ಟನೇ ಆಗುವಂತದ್ದು. ಮೊದಲ ಬಾರಿಗೆ 93ರ ಗಡಿ ದಾಟಿರುವಂತಹ ಡಾಲರ್ ಬೆಲೆ. ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಆಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ 93.15ಕ್ಕೆ ಕುಸಿತಗೊಂಡಿದೆ ನೋಡಿ. ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕವಾಗಿ ಕುಸಿತ ಆಗ್ತಾ ಇದೆ. ಇದೀಗ ಮತ್ತೊಮ್ಮೆ ಯುದ್ಧದ ನಡುವೆ ಡಾಲರ್ ಎದುರು ಭಾರತೀಯ ರೂಪಾಯಿ ನೆಲ ಕಚ್ಚುತ್ತಾ ಇದೆ. ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಭಾರೀ ಕುಸಿತ ನೋಡಬಹುದು. ಮೊದಲ ಬಾರಿಗೆ 93ರ ಗಡಿ ದಾಟಿದೆ ಡಾಲರ್ ಬೆಲೆ. ಮತ್ತೊಂದು ಕಡೆ ಅಮೆರಿಕನ್ ಡಾಲರ್ ಎದುರು ಯಾವ ಮಟ್ಟಕ್ಕೆ ನಮ್ಮ ಭಾರತದ ರೂಪಾಯಿ ಮೌಲ್ಯ ಕುಸಿತಗೊಳ್ತಾ ಇದೆ ಅಂತ ಹೇಳಿ ನೋಡಬಹುದು. ಡಾಲರ್ ಎದುರು ರೂಪಾಯಿ ಮೌಲ್ಯಕ್ಕೆ 93.15ಕ್ಕೆ ಇದೀಗ ಕುಸಿತಗೊಂಡಿದೆ. ಅದರಲ್ಲೂ ಕೂಡ ಒಂದು ಕಡೆ ಯುದ್ಧ ನಡೀತಾ ಇದೆ, ಮತ್ತೊಂದು ಕಡೆ ಬೆಲೆ ಏರಿಕೆ. ಇದರ ನಡುವೆ ಇಲ್ಲಿ ರೂಪಾಯಿ ಮೌಲ್ಯ ಕುಸಿತಗೊಂಡಿರೋದು ಇನ್ನು ನಮ್ಮ ಭಾರತಕ್ಕೆ ಎಷ್ಟರ ಮಟ್ಟಿಗೆ ನಷ್ಟ ಆಗ್ಬೋದು ಅಥವಾ ಆರ್ಥಿಕವಾಗಿ ನೋಡೋದಾದ್ರೆ ಇನ್ನು ಎಷ್ಟೆಲ್ಲ ಪೆಟ್ಟು ಬೀಳಬಹುದು ಅನ್ನುವಂಥದ್ದು ಇಲ್ಲೇ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಅಂದರೆ ಕಳೆದ 2 ತಿಂಗಳ ಹಿಂದೆ ಯಾವಾಗ ಸುಂಕದ ಒಂದು ವಾರ ನಡೀತಾ ಇತ್ತು, ಡೊನಾಲ್ಡ್ ಟ್ರಂಪ್ ಅವರು ಅಂತಂದ್ರೆ ನಮ್ಮ ಕೆಲವೊಂದು ವಸ್ತುಗಳ ಮೇಲೆ ಯಾವ ಮಟ್ಟಕ್ಕೆ ಸುಂಕಗಳನ್ನು ಹಾಕ್ತಾ ಇದ್ರು, ಅದಾದ ನಂತರ ದಿಢೀರಾಗಿ 0% ಮಾಡಿದ್ರು, ದಿಢೀರಾಗಿ ಜಾಸ್ತಿ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಇಲ್ಲಿ ರೂಪಾಯಿ ಮೌಲ್ಯ ಕುಸಿತಗೊಂಡಿತ್ತು. ಅವಾಗಲೂ ಕೂಡ ಬಹಳಷ್ಟು ಎಫೆಕ್ಟ್ ಆಗಿತ್ತು ನಮ್ಮ ಭಾರತಕ್ಕೆ. ಅದಾದ ನಂತರ ಇದೀಗ ಮತ್ತೊಮ್ಮೆ ಯುದ್ಧದ ನಡುವೆ ನಡೀತಾ ಇರುವಂತ ಇದು. ಇನ್ನು ವಹಿವಾಟು ಆರಂಭದಲ್ಲೇ ಷೇರು ಮಾರುಕಟ್ಟೆಯಲ್ಲೂ ಕೂಡ ಕಂಪನ ಇದೆ. ಕೇವಲ 1 ಗಂಟೆಯಲ್ಲಿ 7.6 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ. ಕೇವಲ 1 ಗಂಟೆಯಲ್ಲಿ 7.6 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿರುವಂತದ್ದು. $111 ಗಡಿ ದಾಟಿರುವಂತಹ ಬ್ಯಾರಲ್ ಕಚ್ಚಾ ತೈಲ ದರ. ನಿಫ್ಟಿ 500 ಪಾಯಿಂಟ್ಸ್ ಇಳಿಕೆ ಆಗಿದೆ. ಹೂಡಿಕೆದಾರರು ಕಂಗಾಲಾಗ್ತಿದ್ದಾರೆ. ಈಗ ಇಲ್ಲಿ 1700 ಪಾಯಿಂಟ್ಸ್ಗಳಷ್ಟು ಕುಸಿತ ಕಂಡಿರುವಂತಹ BSE ನೆಕ್ಸಸ್ ಇನ್ನು $110 ಗಡಿ ದಾಟಿದೆ ಬ್ಯಾರಲ್ ಕಚ್ಚಾ ತೈಲ ದರ. ಇನ್ನು ನಿಫ್ಟಿ 500 ಪಾಯಿಂಟ್ಸ್ ಇಳಿಕೆ ಆಗಿದೆ. ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ಇಲ್ಲಿ ಕೇವಲ ಒಂದೇ ಉದ್ಯಮ ಅಲ್ಲ, ಒಂದೇ ವಿಭಾಗ ಅಲ್ಲ, ಎಲ್ಲ ಉದ್ಯಮಗಳಲ್ಲೂ ಕೂಡ ಎಲ್ಲ ಭಾಗಗಳಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಸಾಕ್ಷಿ ಇದು. ಷೇರು ಮಾರುಕಟ್ಟೆಯಲ್ಲೂ ಕೂಡ ಈಗ ಕಂಪನ ಸೃಷ್ಟಿಯಾಗಿದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಒಮ್ಮೆ ನಷ್ಟ ಆಗುವಂಥದ್ದು ಲಕ್ಷ ಅಲ್ಲ, ಕೋಟಿ ಲೆಕ್ಕದಲ್ಲೇ ನಷ್ಟ ಆಗುತ್ತೆ. ಹಾಗಾಗಿ ಈಗ ಒಂದು ಕಡೆ ಯಾವ ಮಟ್ಟಕ್ಕೆ ಡಾಲರ್ ಬೆಲೆ ಇದೆ ಅಥವಾ ನಮ್ಮ ಭಾರತದ ರೂಪಾಯಿ ಮೌಲ್ಯ ಹೇಗೆ ಕುಸಿತಗೊಳ್ತಾ ಇದೆಯಲ್ಲ ಅದರ ಎಫೆಕ್ಟ್ ಇದು. ಈಗ ನಮ್ಮ ಷೇರು ಮಾರುಕಟ್ಟೆಯಲ್ಲೂ ಕೂಡ ಬಹಳಷ್ಟು ನಷ್ಟ ಆಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ವಹಿವಾಟು ಆರಂಭದಲ್ಲೇ ಈ ಮಟ್ಟಕ್ಕೆ ಷೇರು ಮಾರ್ಕೆಟಲ್ಲಿ ಎಲ್ಲವೂ ಕೂಡ ಸರ್ವನಾಶ ಆಗ್ತಾ ಇದೆ. ಕೇವಲ 1 ಗಂಟೆಯಲ್ಲಿ ಆಗಿರುವಂಥ ನಷ್ಟ ಇದು. ಅದರಲ್ಲೂ ಕೂಡ ನಿಫ್ಟಿ ಪಾಯಿಂಟ್ಸ್ನಲ್ಲೂ ಕೂಡ ಭಾರಿ ಇಳಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. 1700 ಪಾಯಿಂಟ್ಸ್ಗಳಷ್ಟು ಕುಸಿತಗೊಂಡಿರುವಂಥದ್ದು. $110 ಗಡಿ ದಾಟಿರುವಂಥದ್ದು ಈಗಾಗಲೇ. ಈ ಒಂದು ವಿಚಾರದಲ್ಲಿ ಈಗ $110 ಗಡಿ ದಾಟಿರುವಂಥದ್ದು ಬ್ಯಾರಲ್ ಕಚ್ಚಾ ತೈಲ ದರ. ಇದರ ಬೆನ್ನಲ್ಲೇ ಈಗ ಷೇರು ಮಾರುಕಟ್ಟೆಯಲ್ಲೂ ಕೂಡ ಬಹಳಷ್ಟು ಎಫೆಕ್ಟ್ ಇಲ್ಲಿ ನೋಡಬಹುದು. ವಹಿವಾಟು ಆರಂಭದಲ್ಲೇ ಆಗ್ತಾ ಇರುವಂತಹ ಸಮಸ್ಯೆ ಇದು. ಇರಾನ್ ಹಾಗೂ ಇಸ್ರೇಲ್ನ ಯುದ್ಧದಿಂದ ಭಾರತೀಯ ಷೇರು ಮಾರುಕಟ್ಟೆಗೆ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ರೂಪಾಯಿ ಮೌಲ್ಯ ಕುಸಿತ, ಎಲ್ಲವೂ ಒಟ್ಟಿಗೆ ಸೇರಿದ ಏನಾಗುತ್ತೆ, ಷೇರು ಮಾರುಕಟ್ಟೆ ಅಲ್ಲಾಡು ಹೋಗುತ್ತೆ. ಅದೇ ಆಗ್ತಾ ಇರೋದು ಈಗ. ಷೇರು ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಕಂಪನ ಸೃಷ್ಟಿ ಆಗ್ತಾ ಇದೆ. ಕೇವಲ 1 ಗಂಟೆಯಲ್ಲಿ ಇಷ್ಟು ಲಕ್ಷ ಕೋಟಿ ಲಾಸ್ ಆಗಿರುವಂಥದ್ದು. ಅದರಲ್ಲೂ ಕೂಡ ವಹಿವಾಟು ಆರಂಭದಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಈ ಪರಿಸ್ಥಿತಿ ಅಂತಂದ್ರೆ ಏನು ಅಪ್ಕಮಿಂಗ್ ಡೇಸ್ ಅಲ್ಲಿ ಹೀಗೆ ಏನಾದರೂ ಯುದ್ಧ ಮುಂದುವರಿತು, ಹೀಗೆ ನಮ್ಮ ಭಾರತೀಯ ರೂಪಾಯಿ ಮೌಲ್ಯ ಕುಸಿತ ಆದ್ರೆ ಇನ್ನ ಯಾವ ಮಟ್ಟಕ್ಕೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ನಷ್ಟ ಆಗ್ಬೋದು ಅನ್ನುವಂಥದ್ದು ನಾವು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಏನಾದರೂ ಮುಂದುವರೆದ್ರೆ ಇದೇ ಪರಿಸ್ಥಿತಿ ಕಟ್ಟಿಟ್ಟ ಬುತ್ತಿ.